ಏಷ್ಯಾದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಉಡುಪಿ ಜಿಲ್ಲೆಯ ಮಲ್ಪೆ ಬಂದರು ಇವತ್ತು ಸಂಪೂರ್ಣ ಸ್ಥಗಿತ ಆಗಿದೆ. ಹಲವಾರು ಕಾರಣಗಳಿಗೆ ಮಲ್ಪೆ ಬಂದರು ವಿವಾದದಲ್ಲಿದೆ, ಚರ್ಚೆಯಲ್ಲಿದೆ. ಮಹಿಳೆಯೊಬ್ಬರನ್ನು ಮೀನು ಕದ್ದಿದ್ದಾರೆ ಅನ್ನುವ ಆರೋಪವನ್ನು ಹೊರಿಸಿ ಹಲ್ಲೆ ಮಾಡಿದ್ದಾರೆ ಹಗ್ಗದಿಂದ ಕಟ್ಟಿ ಅನ್ನುವಂಥದ್ದು ನಡೆದಂತಹ ಒಂದು ಘಟನೆ. ಈ ಘಟನೆಯ ನಂತರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ 5 ಮೀನುಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳ ಬಂಧನ ಆಗಿದೆ. ಆ ನಂತರದಲ್ಲಿ ಮೀನುಗಾರರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಮೀನುಗಾರಿಕೆಯನ್ನೇ ಸ್ಥಗಿತಗೊಳಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಹಲ್ಲೆಗೊಳಗಾದ ಮಹಿಳೆಯ ದೂರನ್ನು ಆಧರಿಸಿ ಈಗಾಗಲೇ 4 ಮಂದಿ ಮೀನುಗಾರಿಕಾ ಚಟುವಟಿಕೆ ನಡೆಸುವಂಥ ಮಹಿಳೆಯರು ಹಾಗೂ ಓರ್ವ ಪುರುಷನನ್ನು ಬಂಧಿಸಲಾಗಿದೆ. ಹಗ್ಗವನ್ನು ಕಟ್ಟಿ ಆಕೆಯ ಮೇಲೆ ಹಲ್ಲೆ ನಡೆಸಲಾಗಿತ್ತು ಅನ್ನುವಂಥದ್ದು ಪ್ರಕರಣದ ಒಂದು ಮೂಲ ವಿಚಾರ. ಆದರೆ ಆಕೆ ಮೀನನ್ನು ಕದ್ದಿದ್ದಾಳೆ ಅನ್ನುವ ಕಾರಣಕ್ಕೆ ಆಕೆಯ ಮೇಲೆ ಹಲ್ಲೆ ನಡೆದಿತ್ತು ಅನ್ನುವಂಥದ್ದು ಇಲ್ಲಿ ಒಂದು ಪ್ರಮುಖ ಅಂಶ ಕೂಡ ಹೌದು. ಇಲ್ಲಿ ಈಗ ಮೀನುಗಾರರ ವಿಚಾರ ಏನಂತಂದರೆ, ಮೀನುಗಾರಿಕೆಗೆ ಯಾವುದೇ ಸೌಲಭ್ಯಗಳನ್ನು ಕೊಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಮೀನುಗಾರಿಕಾ ಬಂದರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸಂಪೂರ್ಣ ಚಟುವಟಿಕೆಗಳು ಸ್ತಬ್ಧ ಆಗಿರುವಂಥದ್ದು. ಬೋಟುಗಳೆಲ್ಲ ಲಂಗರು ಹಾಕಿದ್ದಾವೆ. ಮೀನುಗಾರರು ಕೂಡ ಯಾವುದೇ ಮೀನುಗಾರಿಕಾ ಚಟುವಟಿಕೆಗಳನ್ನು ನಡೆಸದೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರರೆಲ್ಲ ಬಂದು ಸೇರಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು. ವ್ಯವಸ್ಥಿತವಾಗಿ ಮಲ್ಪೆ ಬಂದರಿನ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಈ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಾವಿರಾರು ಜನ ಮೀನುಗಾರರು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಲ್ಲೆ ನಡೆಸಿರುವುದನ್ನು, ಅಂದರೆ ಹಗ್ಗ ಕಟ್ಟಿ ಹಲ್ಲೆ ನಡೆಸಿರುವುದನ್ನು ಯಾರೂ ಕೂಡ ಇಲ್ಲಿ ಸಮರ್ಥನೆ ಮಾಡ್ತಾ ಇಲ್ಲ. ಆದರೆ ಮೂಲ ವಿಚಾರ ಏನಿದೆ, ಇಲ್ಲಿ ನಿರಂತರವಾಗಿ ಮೀನು ಕಳ್ಳತನ ಆಗ್ತಾ ಇರುವಂಥದ್ದು ಮತ್ತು ಅದನ್ನು ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ವಿಫಲ ಆಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಮೀನುಗಾರಿಕಾ ಉದ್ಯಮದಲ್ಲಿ ತೊಡಗಿಸಿಕೊಂಡ ಮಹಿಳೆಯರು ಅಂದರೆ ಸ್ವಾವಲಂಬಿ ಮಹಿಳೆಯರು, ಶ್ರಮಜೀವಿಗಳು ಅಂತಲೇ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಮೀನು ಕದ್ದಾಗ ಸಹಜವಾದ ಆಕ್ರೋಶದಲ್ಲಿ ಹಲ್ಲೆ ನಡೆದಿದೆ. ಹಲ್ಲೆ ನಡೆಸಿರುವಂಥದ್ದು, ಅದರಲ್ಲೂ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವಂಥದ್ದು ತಪ್ಪು ಅನ್ನೋದನ್ನು ಒಪ್ಪಿಕೊಳ್ತೇವೆ. ಆದರೆ ಈ ಘಟನೆಯನ್ನು ನೆಪವಾಗಿಟ್ಟುಕೊಂಡು ಮೀನುಗಾರ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥದ್ದು ಮತ್ತು ಘಟನೆಯಲ್ಲಿ ಭಾಗಿ ಆಗದೇ ಇರುವವರನ್ನು ಬಂಧಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥ ಆರೋಪ. ಸೊ ಈ ದೃಷ್ಟಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಮಹಿಳೆಯ ಮೇಲೆ ಹಲ್ಲೆ ಆಗಿತ್ತು ಆಕೆ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಈಗಾಗಲೇ ನೀಡಿದ್ದಾರೆ. ನಮಗೆ ಪರಸ್ಪರ ಯಾವುದೇ ದ್ವೇಷ ಇಲ್ಲ, ಈ ಪ್ರಕರಣವನ್ನು ಮುಂದುವರಿಸುವುದರಲ್ಲಿ ನನಗೂ ಕೂಡ ಆಸಕ್ತಿ ಇಲ್ಲ, ಯಾರಿಗೂ ಶಿಕ್ಷೆ ಆಗುವುದು ಬೇಡ ಅನ್ನುವಂಥ ಮಾತನ್ನು ಆಕೆ ಕೂಡ ಹೇಳಿರುವಂಥದ್ದು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆದರೆ ಸಹಜವಾಗಿಯೇ ಒಂದು ವ್ಯಕ್ತಿಯ ಘನತೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಹಲ್ಲೆ ನಡೆಸಿರುವಂಥದ್ದನ್ನು ಇಲ್ಲಿ ಯಾರು ಸಮರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಸಹಜವಾಗಿಯೇ ಪೊಲೀಸ್ ಪ್ರಕ್ರಿಯೆಗಳು ನಡೆದಿದೆ. ಆದರೆ ಪೊಲೀಸ್ ಪ್ರಕ್ರಿಯೆಗಳ ನೆಪದಲ್ಲಿ ಅಮಾಯಕರನ್ನು ಬಂಧಿಸಬಾರದು ಮತ್ತು ಮಲ್ಪೆ ಬಂದರಿನ ಬಗ್ಗೆ ನಡೀತಾ ಇರುವಂಥ ವ್ಯವಸ್ಥಿತವಾದ ಅಪಪ್ರಚಾರ ಸ್ಥಗಿತಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ಮೀನುಗಾರರು ಮಾಡ್ತಾ ಇರುವಂಥದ್ದು. ವಿಶೇಷ ಪೊಲೀಸ್ ಬಂದೋಬಸ್ತುಗಳನ್ನು ಕೂಡ ಮಾಡಲಾಗಿದೆ. KSRP ತುಕಡಿಗಳನ್ನು ವಿಶೇಷವಾಗಿ ನಿಯೋಜಿಸಲಾಗಿದೆ. ನೂರಾರು ಪೊಲೀಸರನ್ನು, ಸಾವಿರಾರು ಪ್ರತಿಭಟನಾಕಾರರನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಮುಖ್ಯವಾಗಿ ಮಲ್ಪೆಯ ಒಂದು ಘನತೆಗೆ ಧಕ್ಕೆ ಆಗಬಾರದು ಮತ್ತು ಯಾರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಿ ಬಂಧನ ಮಾಡಲಾಗಿದೆಯೋ ಅವರ ಆ್ಯಂಗಲ್ನಲ್ಲೂ ಕೂಡ ಈ ವಿಚಾರವನ್ನು ಪರಿಗಣಿಸಬೇಕು. ಹಲ್ಲೆ ನಡೆಸಿರುವುದನ್ನು ನಾವು ಸಮರ್ಥನೆ ಮಾಡೋದಿಲ್ಲ, ಆದರೆ ನಮ್ಮ ಮೀನುಗಾರ ಮಹಿಳೆಯರಿಗೂ ರಕ್ಷಣೆ ಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಪ್ರತಿಭಟನೆ ನಡೀತಾ ಇರುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.